ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಚಿನ್ನದ ರೇಟ್ 1,12,000 ಗಡಿಯನ್ನು ದಾಟಿ ಮುನ್ನುಗ್ತಾ ಇದೆ. ತಜ್ಞರ ಪ್ರಕಾರ ಇದು 1.5 ಲಕ್ಷ ಆದರೂ ಆಶ್ಚರ್ಯ ಇಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಆತಂಕ. ಚಿನ್ನದ ರೇಟ್ ಏನಾಗುತ್ತೆ ಮುಂದೆ, ಇವಾಗ ಖರೀದಿ ಮಾಡಬೇಕೆ, ಮಾರಾಟ ಮಾಡಬೇಕೆ ಇತ್ಯಾದಿ ನೂರಾರು ಗೊಂದಲಗಳು. ಅಫ್ಕೋರ್ಸ್ ಭಾರತದಲ್ಲೂ ಕೂಡ ಚಿನ್ನ ಇಲ್ಲದಂತಹ ಮನೆಯೇ ಇಲ್ಲ ಅಂತ ಹೇಳ್ಬೋದು. ಹಾಗಾದರೆ ಚಿನ್ನದ ರೇಟ್ ವಾಟ್ ನೆಕ್ಸ್ಟ್, ಏನಾಗುತ್ತೆ ಮುಂದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಜಿ. ನಮಸ್ಕಾರ ಸರ್. ಅಂದ ಹಾಗೆ ಚಿನ್ನದ ದರ ಈಗಾಗಲೇ ಹೇಳಿದ ಹಾಗೆ ನಾಗಾಲೋಟದಲ್ಲಿ ಓಡ್ತಾ ಇರುವಂಥದ್ದು, ಪ್ರತಿ ದಿವಸ ಏರ್ತಾ ಇದೆ. ಜನರಲ್ಲೂ ಕೂಡ ಒಂದು ಪ್ರಶ್ನೆ, ವಾಟ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ, ಚಿನ್ನ ಮಾರಬೇಕಾ, ಖರೀದಿ ಮಾಡಬೇಕಾ, ಏನು ಮಾಡಬೇಕು ಅನ್ನುವಂಥದ್ದು. ತಜ್ಞರಾಗಿ ತಾವು ಏನು ಹೇಳ್ತೀರಾ ಅಂತ. ಫಸ್ಟ್ ಆಫ್ ಆಲ್ ಚಿನ್ನದ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೋಬೇಕು. ಖಂಡಿತ. ಇವತ್ತು ಭೂಮಿಯಲ್ಲಿ ಸರಿಸುಮಾರು 3 ಲಕ್ಷ ಟನ್ ಚಿನ್ನ ಇದೆ. ಅದರಲ್ಲಿ 2 ಲಕ್ಷ ಟನ್ ಭೂಮಿಗೆ ಮೇಲಿದೆ, 1 ಲಕ್ಷ ಟನ್ ಭೂಮಿ ಒಳಗಿದೆ. ಓಹೋ. ಓಕೆ. ಆ 2 ಲಕ್ಷ ಟನ್ ಭೂಮಿ ಮೇಲಿರೋ ಚಿನ್ನದಲ್ಲಿ ಸುಮಾರು 20,000 ಟನ್ನು, 25,000 ಟನ್ನು ಚಿನ್ನ ಆಲ್ರೆಡಿ ಇಂಡಿಯಲ್ಲಿದೆ ನಮ್ಮ ಜನಗಳ ಹತ್ರ. ಕರೆಕ್ಟ್. ಸೊ ಚಿನ್ನ ಹೆಂಗೆ ಭೂಮಿಗೆ ಬಂತು ಗೊತ್ತಾ? ಅದು ನಂಗೆ ಗೊತ್ತಿಲ್ಲ. ಸೊ ನಾನು ಅಂದ್ಕೊಂಡಿದ್ದು ಮೈನಿಂಗ್ ಮಾಡಿ ತೆಗಿತಾರೆ ಅಂತ. ನೋ. ಸೊ ಲಕ್ಷಾಂತರ ವರ್ಷಗಳ ಹಿಂದೆ, ನೀವೀಗೆಲ್ಲ ನಾವು ಓದಿದ್ವಿ ಶಾಲೆಗಳಲ್ಲಿ, ಡೈನೋಸರ್ಗಳಿದ್ವು. ಒಂದು ಆಸ್ಟ್ರಾಯ್ಡ್ ಬಂದು ಹೊಡೀತು. ಆ ಆಸ್ಟ್ರಾಯ್ಡ್ ಬಂದು ಹೊಡೆದ ತಕ್ಷಣ ಡೈನೋಸರ್ಗಳೆಲ್ಲ ಸತ್ತೋದ್ವು. ತದನಂತರ ಮತ್ತೆ ಗ್ರೋತ್ ಬಂತು. ಎಲ್ಲ ಪ್ರಾಣಿ ಸಂಕುಲ ಎಲ್ಲ ಆವತ್ತಿನ ಕಾಲದಲ್ಲಿ ಸತ್ತೋದ್ವು. ನೀರಲ್ಲಿ ಬದುಕಿದ ಕೆಲವೇ ಪ್ರಾಣಿಗಳು ಬದುಕೊಳ್ಳೋದು, ಅವುಗಳು ನೆಕ್ಸ್ಟ್ ಸಂತಾನ ಅಭಿವೃದ್ಧಿ ಆಯಿತು. ಆಮೇಲೆ ಕೋತಿ ಬಂತು, ಮನುಷ್ಯ ಬಂತು, ಏನೇನೋ ಬಂತು ಅಂತ ಹೇಳಿದ್ರು. ಆವತ್ತಿನ ಕಾಲಘಟ್ಟದಲ್ಲಿ ಒಂದು ಟೈಮಲ್ಲಿ ಒಂದು ಆಸ್ಟ್ರಾಯ್ಡ್ ಬಂದು ಹೊಡಿತಂತೆ ಭೂಮಿಗೆ. ಬಂಗಾರ ಭೂಮಿಗೆ ಸೇರಿದ್ದ ವಸ್ತು ಅಲ್ವೇ ಅಲ್ಲ. ಬಂಗಾರ, ಡೈಮಂಡು, ಈ ಪ್ಲಾಟಿನಮ್ಮು, ಇವೆಲ್ಲ ಆಬ್ಜೆಕ್ಟ್ಸನ್ನು ಭೂಮಿಯಿಂದ ಸೃಷ್ಟಿಯಾಗಿದ್ದಾವಲ್ಲ, ಭೂಮಿಗೆ ಬಂದವು. ಸೊ ಹೊರಗಿನಿಂದ ಭೂಮಿಗೆ ಸೇರಿದಂಥ ಫಾರಿನ್ ಆಬ್ಜೆಕ್ಟ್ಸ್. ಓಕೆ. ಸೊ ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿ ತುಂಬ ಮಾಲ್ಟನ್ ಸ್ಟೇಟಲ್ಲಿ ಇತ್ತಂತೆ. ಭೂಮಿ ಒಂದು ಸ್ಪಾಂಜ್, ಒಂದು ಸಾಫ್ಟ್ ಬಾಲ್ ಥರ ಇತ್ತಂತೆ. ಸೊ ಅಕಸ್ಮಾತ್ ಯಾವುದಾದ್ರೂ ಒಂದು ವಸ್ತು ಭೂಮಿ ಒಳಗೆ ಬಿದ್ದರೆ ನೀರು ಒಳಗೆ ಹೋದಂಗೆ ಆ ಆಬ್ಜೆಕ್ಟ್ ನೀರು ಭೂಮಿ ಒಳಗಡೆ ಹೋಗ್ಬಿಡ್ತಿತ್ತಂತೆ. ಓಹೋ. ಆ ಥರ ಎಲ್ಲೋ ಒಂದು ಕಾಸ್ಮಿಕ್ ಎಪಿಸೋಡ್ ನಡೆದಾಗ ಯಾವುದೋ 2 ಆಬ್ಜೆಕ್ಟ್ ಹೊಡ್ಕೊಂಡಾಗ ಈ ಬಂಗಾರದೊಂದು ತುಂಡು ಸಾವಿರಾರು ಪೀಸ್ಗಳಾದಾಗ ಕೆಲವು ಪೀಸ್ಗಳು ಬಂದುಬಿಟ್ಟು ಭೂಮಿಗೆ ಹೊಡೆದುವಂತೆ. ಓಹೋ. ಆ ಭೂಮಿಗೆ ಹೊಡೆದಿದ್ದ ಫೋರ್ಸ್ಗೆ ಅಲ್ಲಿಂದ ಬರ್ತಾವಲ್ಲ, 100,000 ಕಿಲೋಮೀಟರ್ ಸ್ಪೀಡಲ್ಲಿ ಬಂದು ಹೊಡೆದಾಗ ಅದು ಭೂಮಿ ಕೋರ್ ಒಳಗಡೆ ಹೋಗಿ ಕಚ್ಕೊಳ್ತಂತೆ. ಅದಾದಮೇಲೆ ಭೂಮಿ ಗಟ್ಟಿ ಆಯಿತು. ಓಹೋ. ಸೊ ಈಗ ಭೂಮಿಯ ಕೋರ್ ಒಳಗಡೆ ಈ ಬಂಗಾರ ಕೂತ್ಕೊಂಡಿದೆ ಎಲ್ಲೋ ಒಂದು ಕಡೆ. ಕಳೆದ 10,000 ವರ್ಷದಲ್ಲಿ ಭೂಮಿ ಒಳಗಡೆ ಇದ್ದ 3 ಲಕ್ಷ ಟನ್ ಬಂಗಾರದಲ್ಲಿ 2 ಲಕ್ಷ ಟನ್ ನಾವು ಆಲ್ರೆಡಿ ಎತ್ತಾಗಿದೆ, ಮನುಷ್ಯ ತೆಗೆದುಬಿಟ್ಟಿದ್ದಾನೆ. ಇನ್ನು ಭೂಮಿ ಒಳಗಿರೋದು 1 ಲಕ್ಷ ಟನ್ನೇ ಅಪ್ರಾಕ್ಸಿಮೇಟ್ಲಿ. ಓಕೆ. ಸೊ ಆ 3 ಲಕ್ಷ ಟನ್ ಬಂಗಾರ, ಇನ್ನು ನೆಕ್ಸ್ಟ್ 1 ಲಕ್ಷ ಟನ್ ಯಾವಾಗ ಎತ್ತಾರೋ ಅದು ನಮಗೆ ಗೊತ್ತಿಲ್ಲ, ಲಿಮಿಟ್ ಅಷ್ಟೇ. ಸೊ ಈ ಭೂಮಿಲಿ ಎಷ್ಟು ಬಂಗಾರ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಲು ನೀವು ಒಂದು 100 ಅಡಿಗೆ 100 ಅಡಿ ಸೈಟ್ ಇಟ್ಕೊಳ್ಳಿ. 100 by 100 ಸೈಟ್, 100 ಅಡಿ ಫೀಟ್ ಬೈ 100 ಫೀಟ್ ಪ್ಲಸ್ 40 ಫೀಟ್ ಹೈಟ್, 40 ಅಡಿ, 2 ಫ್ಲೋರ್ ಬಿಲ್ಡಿಂಗು. ಅಷ್ಟೇ ಬಂಗಾರ ಇರೋದು ಭೂಮಿಯಲ್ಲಿ. ಭಾಳ ಕಡಿಮೆ ಇದೆ. ಅರ್ಥ ಆಗಿಲ್ಲ? 100 by 100, 10,000 ಅಡಿ ಇಂಟು 40, ಟೋಟಲ್ ಹಬ್ಬ ಅಂದರೆ 72. ಹಿಂಗೆ ತೊಗೊಳ್ಳಿ, 72 ಫೀಟ್ ಬೈ 72 ಫೀಟ್ ಇಂಟು 72, ಒಂದು ಸ್ಕ್ವೇರು 72 ಅಡಿ ಅಷ್ಟೇ ಇರೋದು. ಅಷ್ಟೇ ಬಂಗಾರ ಇರೋದು ಭೂಮಿಯಲ್ಲಿ. ಸೊ ಗೋಲ್ಡ್ ಇಸ್ ಎ ಸ್ಕೇರ್ಸಿಟಿ. ಗೋಲ್ಡ್ ಕ್ಯಾನ್ ನೆವರ್ ಬಿ ಕ್ರಿಯೇಟೆಡ್. ಬಂಗಾರನ ಸೃಷ್ಟಿ ಮಾಡೋಕ್ಕೆ ಆಗೋದಿಲ್ಲ. ಯಾವುದೇ ಕೆಮಿಕಲ್ ಯೂಸ್ ಮಾಡಿ ಲ್ಯಾಬಲ್ಲಿ ಆರ್ಟಿಫಿಷಿಯಲ್ ಡೈಮಂಡ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಗೋಲ್ಡ್ ಮಾಡೋಕ್ಕಾಗಲ್ಲ. ಓಹೋ. ಇವತ್ತು ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಬಂದಿದ್ದಾವೆ, ಆರ್ಟಿಫಿಷಿಯಲ್ ಲ್ಯಾಬ್ ಗ್ರೋನ್ ಗೋಲ್ಡ್ ಮಾಡೋಕ್ಕಾಗಲ್ಲ. ಓಕೆ. ದಟ್ ಈಸ್ ಒನ್ ಥಿಂಗ್. ಓಹೋ. ಓಕೆ. ಸೊ ಅದು ಒಂದು. ಸೊ ಈ ಗೋಲ್ಡ್ ಯಾಕೆ ಅವತ್ತಿನ ಕಾಲದಿಂದನೂ ಅಷ್ಟು ಮನುಷ್ಯ ಕುಲಕ್ಕೆ ಅಷ್ಟು ಇಷ್ಟ ಆಗಿದೆ ಅಂದರೆ, ಅವತ್ತಿನ ಸಮಾಜದಲ್ಲಿ ಭೂಮಿಗೆ ಬೆಲೆ ಇರಲಿಲ್ಲ. ಸಾಮ್ರಾಜ್ಯಗಳು ಪತನ ಆದ ತಕ್ಷಣ ಆ ಸಾಮ್ರಾಜ್ಯದಲ್ಲಿರೋ ಮನೆಗಳು, ಸೈಟ್ಗಳು ಬೆಲೆ ಇರ್ತಾ ಇರಲಿಲ್ಲ. ಜನ ಅಲ್ಲಿಂದ ಹೋಗೋರು. ಈಗ ನಾವೆಲ್ಲ ಓದ್ತೀವಿ ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ, ಬನವಾಸಿಯ ಕದಂಬರು, ತಲಕಾಡಿನ ಗಂಗರು,
ಕರೆಕ್ಟ್. ಬಾದಾಮಿಯ ಚಾಳು ಏನಾಯಿತು ಬಾದಾಮಿ ಏನಿದೆ ಬಾದಾಮಿಯಲ್ಲಿ? ಹೌದು. ತಲಕಾಡಲ್ಲಿ ಏನಿದೆ? ಮಣ್ಣಿದೆ ಅಷ್ಟೇ, ಸ್ಯಾಂಡ್ ಇದೆ. ಹೌದು. ಅಲ್ಲಿ ಅವರ ಅಸ್ತಿತ್ವದ್ದು ಒಂದು ಕುರುಹುಗಳಿದಾವೆ ಅಷ್ಟೇ. ಅಲ್ಲ, ನಮಗೆ ಎಷ್ಟೋ ಸರ್ ಆಶ್ಚರ್ಯ ಆಗುತ್ತೆ, ಓ ಇಲ್ಲೊಂದು ಕದಂಬ ಸಾಮ್ರಾಜ್ಯನ ಇತ್ತ ಅನ್ನೋ ಥರ. ಈಗ ಹಂಪಿಗೆ ಹೋದಾಗ ಇಡೀ ದಕ್ಷಿಣ ಭಾರತದ ಅಪ್ರತಿಮ ಪ್ರಪಂಚದ ಬಹಳ ರಿಚ್ ಸಾಮ್ರಾಜ್ಯ ಇತ್ತು ಅಂತ ನಂಬ್ತೀರಾ? ಹಂಪಿಗೆ ಹೋದ್ರೆ ನೀವು ಅಲ್ಲಿ ಒಂದು 5 ಫ್ಲೋರ್ ಬಿಲ್ಡಿಂಗ್ ಇಲ್ಲ ಇವತ್ತಲ್ಲಿ. ಸೊ ಅವತ್ತಿನ ಕಾಲದಲ್ಲಿ ಬಂಗಾರನೇ ದ ಮೋಸ್ಟ್ ವ್ಯಾಲ್ಯೂಬಲ್ ಅಸೆಟ್ ಬಿಕಾಸ್ ಇಟ್ ವಾಸ್ ಮೂವೇಬಲ್. ಓಕೆ, ಆಮೇಲೆ ದೇಶಗಳ ಸೃಷ್ಟಿ ಆದವು, ಬೌಂಡ್ರಿಗಳ ಸೃಷ್ಟಿ ಆದವು, ಯುನೈಟೆಡ್ ನೇಷನ್ಸ್ ಅಂತ ಒಂದು ಸಂಸ್ಥೆ ಬಂತು, ಒಂದು ಪೀಸ್ ಒಂಥರ ನೆಲೆಗೊಳ್ತು ಜನಗಳಿಗೆ. ಓಕೆ, ಇವಾಗ ಬೆಂಗಳೂರಿನಲ್ಲಿ ಸೈಟ್ ರೇಟ್ ಏನಕ್ಕೆ ಬರ್ತಾ ಇರೋದು? ನಾಳೆ ಮಾರಿದ್ರೆ ಯಾವನಾದರೂ ತೊಗೊಳ್ತಾನೋ ಧೈರ್ಯ ಇರೋದಕ್ಕೆ. ಹೌದು. ಅಕಸ್ಮಾತ್ ನಾಳೆ ಈಗ ಈ ರಾಜೇಶ್ವರಿ ನಗರದಲ್ಲಿ ನೀವೊಂದು ಪ್ರಾಪರ್ಟಿ ತೊಗೊಳ್ತೀನಿ, ನಾಳೆ ಮಾರಕ್ಕೆ ಹೋದಾಗ ಯಾರು ತೊಗೊಂಡಿಲ್ಲ ಅಂದರೆ ರೇಟ್ ಡೌನ್ ಆಗುತ್ತೆ. ಐ ವಿಲ್ ಬೈ ಎ ಪ್ರಾಪರ್ಟಿ ಓನ್ಲಿ ವೆನ್ ದರ್ ಈಸ್ ಅ ಬೈಯರ್ ಟುಮಾರೋ ವೆನ್ ಐ ನೀಡ್. ಅದು ರಿಕ್ವೈರ್ಮೆಂಟ್. ಅದು ಬಂಗಾರಕ್ಕೆ 10,000 ವರ್ಷದಿಂದ ಇತ್ತು, ಬೇರೆ ಯಾವ ಸೆಟ್ಗೂ ಆ ಒಂದು ಪವರ್ ಇರಲಿಲ್ಲ. ಸೊ ಅವತ್ತಿನ ಕಾಲದಲ್ಲಿ ಬಂಗಾರ ಅಷ್ಟು ಬಳಸ್ಕೋತಾ ಇದ್ರು. ನಮ್ಮ ದೇಶದಲ್ಲಿ ಇವತ್ತು ಹೇಳ್ತೀನಿ ಕೇಳಿ, ಪ್ರಪಂಚದ ಟಾಪ್ 10 ಗೌರ್ಮೆಂಟ್ಸ್, ಈಗ ಫೆಡ್ರಲ್ ಬ್ಯಾಂಕ್ ಆಫ್ ಅಮೇರಿಕಾ, ಫೆಡ್ರಲ್ ಬ್ಯಾಂಕ್ ಆಫ್ ಯುರೋಪ್, ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್, ಇವರೆಲ್ಲ ಇದ್ದಾರಲ್ಲ, 10 ದೊಡ್ಡ ದೊಡ್ಡ ಬ್ಯಾಂಕ್ಗಳು ಸ್ಟಾಕ್ ಮಾಡಿರೋ ಗೋಲ್ಡ್ಗಿಂತ ಜಾಸ್ತಿ ಗೋಲ್ಡ್ ಇಂಡಿಯಾದಲ್ಲಿ ನಮ್ಮ ಲೇಡೀಸ್ ಹತ್ರ ಇದೆ. ಅಂಡ್ ದುರದೃಷ್ಟ ಏನು ಗೊತ್ತಾ, ಈ ಇಷ್ಟು ಗೋಲ್ಡ್ ವ್ಯಾಲ್ಯೂಯೇಷನ್ಗೆ ಬರ್ತಾನೆ ಇಲ್ಲ. ಈ ಇಷ್ಟು ಬಂಗಾರ ಇದೆಲ್ಲ, ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಅವರ್ ವ್ಯಾಲ್ಯೂಯೇಷನ್. ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ಅವರ್. ಯಾಕೆ ಬರ್ತಾ ಇಲ್ಲ? ಬಿಕಾಸ್ ಟ್ರಾನ್ಸಾಕ್ಷನ್. ವಾಟ್ ಈಸ್ GDP? ದೇರ್ ಹ್ಯಾಸ್ ಟು ಬಿ ಅ ಪ್ರಾಡಕ್ಟ್ ಬೀಂಗ್ ಡೆವಲಪ್ಡ್. ಈ ವರ್ಷ ಏನಾದರೂ ಒಂದಷ್ಟು ಬಂಗಾರ ನೀವು ಮೈನ್ ಮಾಡಿದ್ರೆ ಆ ಬಂಗಾರಕ್ಕೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬರುತ್ತೆ. ನೀವು ಆಲ್ರೆಡಿ ಇಟ್ಕೊಂಡ್ರೆ ಬಂಗಾರಕ್ಕೆ ವ್ಯಾಲ್ಯೂ ಬರಲ್ಲ. ಇಟ್ಸ್ ಎ ವೆರಿ ಪ್ರೈವೇಟ್ ಆಬ್ಜೆಕ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ನನ್ನ ಕೇಳಿದ್ರೆ ಇವತ್ತು ಭಾರತ ದೇಶದಲ್ಲಿ ಪ್ರಪಂಚದ 15% ಬಂಗಾರ ಇದೆ ಅಪ್ರಾಕ್ಸಿಮೇಟ್ಲಿ ಟೋಟಲ್, ವಿಚ್ ಈಸ್ ಗುಡ್ ಬಿಕಾಸ್ ಪ್ರಪಂಚದ 15% ಜನ ಇಂಡಿಯಾಲಿದ್ದಾರೆ. ಇಂಡಿಯಾ ಡೆವಲಪಿಂಗ್ ನೇಷನ್ ಆಗಿದ್ರೂ ಕೂಡ ಪ್ರಪಂಚದ 15% ಗೋಲ್ಡು ಪ್ರಪಂಚದ 15% ಜನದ ಹತ್ರ ಇವತ್ತಿಗಿದ್ರೆ, ಇನ್ನು ನೆಕ್ಸ್ಟ್ 50 ವರ್ಷಕ್ಕೆ ಇಂಡಿಯಾ ಯಾವ ಲೆವೆಲ್ಗೆ ಹೋದರೆ ಇನ್ನೆಷ್ಟು ಬಂಗಾರ ಕಿತ್ಕೋತಾರೆ ನಮ್ಮ ಜನ ಪ್ರಪಂಚದಿಂದ ಅಂತ ಯೋಚನೆ ಮಾಡಿ. ಕರೆಕ್ಟ್. ಅಷ್ಟು ಬಂಗಾರ ಬರುತ್ತೆ. ಆಮೇಲೆ ಬಂಗಾರದ ಮೇಲೆ ಇಟ್ ಈಸ್ ಬಂಗಾರ ಲಕ್ಷ್ಮಿ ಅಂತ ಕರೀತಾರೆ ನಮ್ಮ ಒಂದು ಹಿಂದೂ ಕಲ್ಚರಲ್ಲಿ. ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಬಂಗಾರಕ್ಕೆ ದೇವರು ಅಂತ ದೇವರಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಓಕೆ, ಬಟ್ ಫಾರ್ ದ ರೆಸ್ಟ್ ಆಫ್ ದಿ ವರ್ಲ್ಡ್ ಗೋಲ್ಡ್ ಈಸ್ ಜಸ್ಟ್ ಎ ಬ್ಲಡಿ ಮೆಟಲ್, ಇಟ್ಸ್ ಅನ್ ಆಬ್ಜೆಕ್ಟ್. ನಾವು ಬಂಗಾರ ನಂಗೆ ಟ್ರೀಟ್ ಮಾಡಲ್ಲ. ಕರೆಕ್ಟ್. ಈಗ ನೆಲದ ಮೇಲೆ ಹಣ ಬಿದ್ದರೆ ಹಿಂಗೆ ಮುಗಿತೀವಿ, ಅದು ಪೇಪರ್ ಅಲ್ಲ. ಸೇಮ್ ವಿತ್ ಗೋಲ್ಡ್ ಆಲ್ಸೋ. ಓಕೆ, ಸೊ ಹಾಗಾಗಿ ಬಂಗಾರದ ರೇಟ್ ಯಾವಾಗಲೂ ಮೇಲೆ ಹೋಗುತ್ತೆ. ಸೊ ಬಿಕಾಸ್ ಗೋಲ್ಡ್ ಈಸ್ ಲಿಮಿಟೆಡ್ ಇನ್ ಸಪ್ಲೈ. ಓಕೆ. ಆ್ಯಂಡ್ ನಾನು ಇವಾಗ ಹೇಳಿದ್ದು ನಿಮಗೇನು 15% ಪ್ರಪಂಚದ ಗೋಲ್ಡ್ ನಮ್ಮ ಹತ್ರ ಇದೆ. ಇದು ಇನ್ನೂ ಡಬಲ್ ಆಗುತ್ತೆ, ಇನ್ನು 30 ಆಗುತ್ತೆ. ಪರ್ಚೇಸಿಂಗ್ ಪವರ್ ಬರುತ್ತಲ್ಲ. ಇಂಡಿಯನ್ಸ್ ಹತ್ರ ದುಡ್ಡು ಓಡಾಡ್ತಿಲ್ದಿದ್ದ ಕಾಲದಲ್ಲೇ ಪ್ರಪಂಚದ 15% ಗೋಲ್ಡ್ನ ಕಿತ್ಕೊಂಡು ಬಚ್ಚಿಟ್ಕೊಂಡು. ಈಗ ನಮ್ಮ ಹಿಂದಿನ ಕಾಲದ ಲೇಡೀಸ್, ನಮ್ಮ ಅಮ್ಮದಿರು, ಅಪ್ಪ ಅಮ್ಮ, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಹೆಂಗೆ ಶೇಖರಣೆ ಮಾಡ್ತಿದ್ರು? ಸಣ್ಣ ಅಮೌಂಟ್ ಶೇಖರಿಸಿ ಅವಾಗೆಲ್ಲ ಬಂಗಾರ ಚೀಟಿ ಆಗ್ತಾಯಿದ್ರು. ಹೌದು. 1 ಗ್ರಾಮ್ 2 ಗ್ರಾಮ್ ಸ್ಟಾಕ್ ಇಟ್ಕೊಳ್ಳೋರು. ಯಾರ ಮನೇಲಿ ಹೆಣ್ಮಕ್ಳು ಇರ್ತಾರೋ ಅವರು ಜಾಸ್ತಿ ಕಲೆಕ್ಟ್ ಮಾಡ್ಕೊಳ್ಳೋರು. ನಮ್ಮ ಮನೇಲಿ ಹುಡುಗಿ ಇದ್ದಾಳೆ, ಸೊ ನಮಗೆ ಬಂಗಾರ ಬೇಕು ಅಂತ. ಈ ಒಂದು ಕಲ್ಚರ್ ಇದ್ದಿದ್ದು ನಮ್ಮಲ್ಲೇ. ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ಬಂಗಾರ ಇರೋ ಮನೆ ಯಾವತ್ತೂ ದೇ ಡೋಂಟ್ ಗೋ ಟು ನೆಗೆಟಿವಿಟಿ. ಇಟ್ಸ್ ಆಲ್ವೇಸ್ ಎ ಪ್ರೂವನ್ ಮೆಟಲ್ ಅಲ್ಲ, ಅದಕ್ಕೆ ಸಾವೇ ಇಲ್ಲ. ಈಗ ನಾವು ಬಿಟ್ಕಾಯಿನ್, 1 ಕೋಟಿ ರೂಪಾಯಿ ಒಂದು ಬಿಟ್ಕಾಯಿನ್ ಅಂತೀವಿ. ಯಾರಿಗೆ ಗೊತ್ತು ಇನ್ನು 50 ವರ್ಷಕ್ಕೆ ಬಿಟ್ಕಾಯಿನ್ ಇರುತ್ತೋ ಇಲ್ವೋ? ₹1 ಕೋಟಿ ಬಿಟ್ಕಾಯಿನ್ ಇವತ್ತು 10 ಕೋಟಿನೂ ಆಗ್ಬೋದು, ಇನ್ನು 100 ಕೋಟಿನೂ ಆಗ್ಬೋದು 50 ವರ್ಷಕ್ಕೆ, ನನಗೆ ಗೊತ್ತಿಲ್ಲ. ಬಟ್ ಬಂಗಾರ ಶೂರ್ ಶಾಟು ಇದ್ದೇ ಇರುತ್ತೆ. ಹಾಂ, ಉಕ್ರೇನಲ್ಲಿ ವಾರ್ ನಡೀತು, ATMಗಳು ವರ್ಕೇ ಆಗಿಲ್ಲ, ATMಲ್ಲಿ ಕ್ಯಾಶು ಸಿಗಲಿಲ್ಲ ಜನಗಳಿಗೆ. ಉಕ್ರೇನ್ ಕರೆನ್ಸಿಗೆ ಮರ್ಯಾದೆ ಕೊಡಲಿಲ್ಲ ಪ್ರಪಂಚ. ಏನಕ್ಕೆ ಕೊಡ್ತಾರೆ? ಯುದ್ಧ ನಡೀತಿರೋ ದೇಶ. ಯುದ್ಧ ನಡೀತಿದ್ದಾಗ ರಿಯಲ್ ಎಸ್ಟೇಟ್ ಹೆಂಗೆ ಬೀಳ್ತಾವೆ ಗೊತ್ತಾ? ಸಾಧ್ಯವೇ ಇಲ್ಲ. ಮಾರ್ಕೊಂಡು ಓಡೋಗಕ್ಕೆ ರೆಡಿ ಆಗ್ತಾರೆ ಎಲ್ಲರೂ. ಅವಾಗ ಯಾವುದು ಮೋಸ್ಟ್ ವ್ಯಾಲ್ಯೂಬಲ್ ಅಸೆಟ್? ಗೋಲ್ಡ್ ಯು ಕ್ಯಾನ್ ಟ್ರಾನ್ಸಾಕ್ಟ್ ಎನಿ ಟೈಮ್. ಭಾರತ 1992 ವೆನ್ ವಿ ವರ್ ಅಬೌಟ್ ಟು ಗೋ ಟು ಬ್ಯಾಂಕ್ರಪ್ಸಿ, ಆವತ್ತು ಬಂಗಾರ ತೊಗೊಂಡು ಹೋದ್ರಲ್ಲ ಇವರು
ವರ್ಲ್ಡ್ ಬ್ಯಾಂಕಲ್ಲಿ ಅಡ ಇಟ್ಟು ದುಡ್ಡು ಇಸ್ಕೊಂಡು ಬರೋಕ್ಕೆ. ಅವ್ರು ದುಡ್ಡು ಬಂಗಾರ ಇಟ್ಕೊಂಡೇ ತಾನೆ ದುಡ್ಡು ಕೊಟ್ಟಿದ್ದು, ಯಾಕಂದ್ರೆ ನಮ್ಮ ನಂಬ್ತಾನೂ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ಇವರು. ಅದಾದಮೇಲೆ ಮನಮೋಹನ್ ಸಿಂಗ್ ಸರ್ಕಾರ ಬಂದಲ್ಲಿ ಲಿಬರಲೈಸೇಷನ್ ಸ್ಟಾರ್ಟ್ ಆಗಿತ್ತು. ಸೊ ಗೋಲ್ಡ್ ಹ್ಯಾಸ್ ನೋ ಲಿಮಿಟ್ ಟು ಗ್ರೋತ್. ಸೊ ಅದು ವಾರೇ ಇರಲಿ ಅಥವಾ ಬರನೇ ಇರಲಿ, ಸ್ಟಾಕ್ ಮಾರ್ಕೆಟ್ ಬಿದ್ದರೂ ಕೂಡ ಗೋಲ್ಡ್ ಬೀಳಲ್ಲ. ಎಸ್, ಬಟ್ ಗೋಲ್ಡ್ ಈಸ್ ಎ ಡಿಫೆನ್ಸ್ ಅಸೆಟ್, ಡಿಫೆನ್ಸಿವ್ ಅಸೆಟ್. ಇಟ್ ಕ್ಯಾನ್ ಬಿ ಅನ್ ಆಪರ್ಚುನಿಟಿ ಲಾಸ್ ಆಲ್ಸೋ. ಅಂದರೆ ಗೋಲ್ಡು ತಿಂಗಳಿಗೆ ₹1 ಬಡ್ಡಿ ಮೇಲೆ ದುಡಿಯಲ್ಲ. ಕರೆಕ್ಟ್. ಅಂದರೆ ಪ್ರೊಡಕ್ಟಿವಿಟಿ ಇಲ್ಲ ಅಂತ ಇಲ್ಲ. ಈಕ್ವಿಟಿ ಕೊಡೋ ಅಷ್ಟು ದುಡ್ಡು ಲೈಫಲ್ಲಿ ಗೋಲ್ಡ್ ಕೊಡೋದಿಲ್ಲ. ಆದರೆ ಪ್ರತಿಯೊಬ್ಬರ ಹತ್ರನೂ ಅವರ ಆಸ್ತಿಯ 10% ಮೊತ್ತ ಬಂಗಾರದಲ್ಲಿ ಇರಬೇಕು ಅನ್ನೋದು ನನ್ನ ಫಿಲಾಸಫಿ. ಆಸ್ತಿಯ 10%. ನಿಮ್ಮ ಹತ್ರ ₹1 ಕೋಟಿ ಆಸ್ತಿ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮಪ್ಪ ನಿಮ್ಗೊಂದು ₹50 ಲಕ್ಷ ಒಂದು ಭೂಮಿ ಬಿಟ್ಟೋಗಿರ್ತಾರೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಒಂದು 30 ಲಕ್ಷ 40 ಲಕ್ಷ ಇರುತ್ತೆ. ಇನ್ನೊಂದು ₹10 ಲಕ್ಷ FD ಗಿಫ್ಟ್ ಏನೋ ಇಟ್ಕೊಂಡು ಅಂತ ಅಂದ್ಕೊಳ್ಳೋಣ. 10% ಅಷ್ಟು ಬಂಗಾರ ನೀವು ಇಟ್ಕೋಬೋದು. ಅದು ಫೇರ್. ಯಾಕೆ? ಏನಾದ್ರು ಎಮರ್ಜೆನ್ಸಿ ಬಂದಾಗ ಅದನ್ನು ಬಳಸ್ಕೋಬೋದು ಅಂತ ಅಷ್ಟೇ. ಬಟ್ ಜಾಸ್ತಿ ಇಟ್ಕೊಳ್ಳೋದು ವೇಸ್ಟ್. ಯಾಕೆಂದರೆ ಬಂಗಾರ ಫಾಸ್ಟಾಗಿ ಬೆಳೆಯಲ್ಲ. ಬಟ್ ಬಂಗಾರ ಈಸ್ ಎ ಶೂರ್ ಶಾಟ್ ಅಸೆಟ್. ಅದಕ್ಕೆ ಸಾವೇ ಇಲ್ಲ. ದೇಶಗಳು ಸಾಯ್ಬೋದು, ಸಾಮ್ರಾಜ್ಯಗಳು ಬಿದ್ದೋಗ್ಬೋದು. ಬಂಗಾರಕ್ಕೆ ಅದು ಇಲ್ಲ. ಯಾಕೆಂದರೆ ಇರೋದೇ ಲಿಮಿಟ್ ಬಂಗಾರ. ಹೇಳಿದ್ನಲ್ಲ, ಆಲ್ರೆಡಿ 65-70% ಬಂಗಾರ ಭೂಮಿ ಒಳಗಿಂದ ಹೊರಗೆ ಬಂದಾಗಿದೆ. ಇನ್ನಿರೋದೇ 30-35%. ಅದು ಬಂದರೆ ಮುಗಿದೋಯ್ತು. ಅದು ಬಂದ ಮೇಲೆ ಸ್ಕೈ ಇಸ್ ದ ಲಿಮಿಟ್ ಫಾರ್ ಗೋಲ್ಡ್. ದಟ್ ಈಸ್ ದ ಹೋಲ್ ಪಾಯಿಂಟ್. ಆಮೇಲೆ ಯುದ್ಧ ನಡೆಯೋ ದೇಶಗಳೆಲ್ಲ ಬಂಗಾರದ ಮೇಲೆ ಡಿಪೆಂಡ್ ಆಗ್ತಾರೆ. ಮಾರ್ಕೆಟಲ್ಲಿ ಈಗ ಟ್ರಂಪ್ ಟ್ಯಾರಿಫ್ ಬಂತು. ಟ್ರಂಪ್ ಟ್ಯಾರಿಫ್ ದಿನಕ್ಕೊಂದು ಟ್ಯಾರಿಫ್ ಮಾಡ್ತಿದ್ದಾನಯ್ಯಪ್ಪ. ಸೊ ಇಂಡಿಯಾಗೆ 50%, ಅವನಿಗೆ 25%, ಎಲ್ಲ ಕಡೆ ಟ್ಯಾರಿಫ್ ಯುಗ. ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗುತ್ತೋ ಗೊತ್ತಿಲ್ಲ. ಎಲ್ಲೆಲ್ಲಿ ಸಮಸ್ಯೆಗಳು ಬರುತ್ತೋ ಐಡಿಯಾ ಇಲ್ಲ. ಯಾವಾಗ ಅನ್ಸರ್ಟನಿಟಿ ಅನ್ನೋದು ಮಾರ್ಕೆಟಿಗೆ ಬರುತ್ತೋ ಆ ಅನ್ಸರ್ಟನಿಟಿ ಸಿಚುವೇಷನ್ನಲ್ಲಿ ಫಸ್ಟ್ ಜನ ಮಾಡೋ ಕೆಲಸ ಗೋಲ್ಡ್. ಕರೆಕ್ಟ್. ಮಾರ್ಕೆಟ್ ಟರ್ಬುಲೆನ್ಸ್ ಬಂದಾಗ ಗೋಲ್ಡ್ಗೆ ಶುಕ್ರ ದಶೆ ಬಂದಂಗೆ. ಸೊ ಶೇರ್ ಬಜಾರ್ಗೆ ರಾಹುಕಾಲ ಬಂದಾಗ ಬಂಗಾರಕ್ಕೆ ಶುಕ್ರ ದಶೆ ಬರುತ್ತೆ. ಸೊ ದ್ಯಾಟ್ ಈಸ್ ಅ ಹೋಲ್ ಪ್ರಿನ್ಸಿಪಲ್. ಎಲ್ಲಿ ವಾರ ಆದ್ರೂ ಗೋಲ್ಡ್ ಬೆಲೆ ಮೇಲೋಗುತ್ತೆ. ಎಲ್ಲಿ ರಿಸೆಷನ್ ಬಂದರೆ ಗೋಲ್ಡ್ ಬೆಲೆ ಮೇಲೋಗುತ್ತೆ. ನೆಗೆಟಿವ್ ನ್ಯೂಸ್ ಈಸ್ ದ ಪಾಸಿಟಿವ್ ನ್ಯೂಸ್ ಫಾರ್ ಗೋಲ್ಡ್. ದ ಪವರ್ ಆಫ್ ಗೋಲ್ಡ್ ಈಸ್ ರಿಯಲೈಸ್ಡ್ ವೆನ್ ದೆರ್ ಈಸ್ ಸಮಥಿಂಗ್ ಬ್ಯಾಡ್ ಇನ್ ದ ವರ್ಲ್ಡ್. ಕೆಟ್ಟದೇನಾದರೂ ಪ್ರಪಂಚದಲ್ಲಿ ನಡೆದರೆ ಬಂಗಾರದ ಬೆಲೆ ಮೇಲೋಗುತ್ತೆ. ಸೊ ಬಂಗಾರ ಈಸ್ ಎ ಡಿಫೆನ್ಸಿವ್ ಅಸೆಟ್. ಹಾಗಾಗಿ ಅದು ಬೆಳೀತಾನೆ ಇರುತ್ತೆ. ಈಗ 1 ಲಕ್ಷ ಇದೆ, ಇನ್ನೂ ಹೋಗುತ್ತೆ. ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ, ನಮಗೆ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಲೈಫ್ ಟೈಮ್ ಹೈಯಲ್ಲಿದೆ ಅಲ್ಲ, ಅಲ್ಲಿಂದ ಎಷ್ಟು ಹೋಗುತ್ತೆ ನಾವು ಹೇಳಲಿಕ್ಕೆ ಬರೋದಿಲ್ಲ ಬಂಗಾರ. ಬಟ್ ಎವ್ರಿಬಡಿ ಈಸ್ ಅಕ್ಯುಮುಲೇಟಿಂಗ್. ಸರ್, ಈಗ ಗೋಲ್ಡ್ ತಾವು ಹೇಳಿದ್ರಿ ಯಾವ ಕಾರಣಕ್ಕೋಸ್ಕರ ಗೋಲ್ಡ್ ಇರ್ತಾ ಇದೆ ಅಂತ. ಸೊ ಇನ್ನೊಂದು, ಈಗ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬೇರೆ ಬೇರೆ ವಿಧಗಳಿವೆ. ಫಿಸಿಕಲ್ ಗೋಲ್ಡನ್ನು ಬೈ ಮಾಡ್ಬೋದು, ಜ್ಯುವೆಲರಿ ಮಾಡ್ಬೋದು, ಬಾರ್ ಇರ್ಬೋದು, ಕಾಯಿನ್ ಇರ್ಬೋದು. ಅದ್ರ ಜೊತೆಗೆ ಇವಾಗ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ಗಳು ಕೂಡ ಬರ್ತಾ ಇದೆ. ETF ಇದೆ, ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡ್ಬೋದು, ಡೈರೆಕ್ಟ್ ಮೈನಿಂಗ್ ಕಂಪನಿಯ ಶೇರನ್ನು ಬೈ ಮಾಡ್ಬೋದು. ಸೊ ಈ ಫಿಸಿಕಲ್ ಮತ್ತು ಈ ಆನ್ಲೈನ್, ಸೊ ತಮಗೆ ಯಾವುದು ಬೆಟರ್ ಅಂತ ಅನ್ಸುತ್ತೆ? ನನ್ನ ಪರ್ಸನಲ್ ಕೇಳಿದ್ರೆ ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತೊಗೋಬಾರ್ದು. ಬಿಕಾಸ್ ಸ್ಲಿಪ್ಪೇಜು ವೇಸ್ಟೇಜಲ್ಲಿ ಹೋಗಿಬಿಡತ್ತೆ. ಇವತ್ತು ಲೇಡೀಸು ನಿಜವಾಗ್ಲೂ ಬಂಗಾರ ಹೋಲ್ಡ್ ಮಾಡಬೇಕಂದ್ರೆ ದ ಬೆಸ್ಟ್ ವೇ ಇಸ್ ಟು ಬೈ ಗೋಲ್ಡ್ ETF. ಲಾಸ್ಟ್ ಟೈಮು ನನ್ನ ಫ್ರೆಂಡ್ ಹೆಂಡತಿ ಹೇಳಿದೆವು, ಒಂದು ಮಗಳು ಬಂದು, ನನಗೆ ಗೋಲ್ಡ್ ಬೇಕು, 1 kg ಗೋಲ್ಡ್ ಬೇಕು, ಐ ವಾಂಟ್ ಟು ಬೈ, ವಾಟ್ ಡು ಐ ಡು ಅಂತ. ನಾನು ಯಾಕೆ ಹೇಳಿದೆ, ಪ್ರತಿ ವಾರ ಒಂದು ಗ್ರಾಮ್ ಬಂಗಾರ ತೊಗೋ, ವರ್ಷಕ್ಕೆ ಒಂದು 52 ಗ್ರಾಮ್ ಆಗುತ್ತೆ. 10 ವರ್ಷಕ್ಕೆ ಅರ್ಧ kg, 20 ವರ್ಷಕ್ಕೆ ನಿನಗೆ 1 kg ಆಗುತ್ತೆ. ಪ್ರತಿ ವಾರ 1 ಗ್ರಾಮ್ ತೊಗೋಬೇಕು ಅಷ್ಟೇ. ಅದು ಹಿಂಸೆ ವಾರ ಅದು ಬೇಡ. ETF ತೊಗೊಂಡ್ಬಿಡು, ಆಟೋಮೆಟಿಕ್ಕಾಗಿ ಅದೇ ಆ್ಯಾವ್ರೇಜ್ ಆಗಿ SIP ಥರ ಗೋಲ್ಡಲ್ಲಿ SIP ಮಾಡ್ಬೋದು. ಗೋಲ್ಡ್ SIP ಬೆಸ್ಟ್ ಇನ್ವೆಸ್ಟ್ಮೆಂಟ್, ವೆರಿ ಗುಡ್ ಇನ್ವೆಸ್ಟ್ಮೆಂಟ್, ಸೇಫ್ ಇನ್ವೆಸ್ಟ್ಮೆಂಟ್. ಅಲ್ಲಿ ಗ್ರೋತ್ ನೋಡಬಾರ್ದು. ಈಗ ನಮ್ಮಲ್ಲಿ ಹೆಂಗೆ ಅಂದರೆ, ಆ ಹುಡುಗಿ ಯಾರು ನನ್ನ ಕೇಳಿದ್ಲೋ ಆಕೆಗೆ ಮಗಳಿದ್ದಾಳೆ, ನನಗೆ ಬಂಗಾರ ಬೇಕಷ್ಟೇ. ಬಂಗಾರ ರೇಟ್ಗೆ ಆಕೆಗೆ ಸಂಬಂಧ ಇಲ್ಲ. ಬಂಗಾರ ಎಲ್ಲೋದ್ರೂ ಆಕೆಗೆ 1 kg ಗೋಲ್ಡ್ ಬೇಕಿತ್ತು. ಆಕೆ ಹೇಳೋದು, ನನ್ನ ಮಗಳು ಇನ್ನು 20 ವರ್ಷಕ್ಕೆ ದೊಡ್ಡೋಳು ಆದಮೇಲೆ ನನ್ನ ಹತ್ರ ಐ ವಾಂಟ್ 1 kg ಗೋಲ್ಡ್ ಸ್ಟಾಕ್ ಇಟ್ಕೋಬೇಕು. ನನಗೆ ನಮ್ಮ ಲೈಫ್ ಸ್ಟೈಲ್ಗೆ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನನಗೆ ಅಟ್ಲೀಸ್ಟ್ 1 kg ಬೇಕು. ಏನು ಮಾಡಲಿ, ಯಾವಾಗ ತೊಗೊಳ್ಳಿ ಅಂತ ಟೈಮಿಂಗೇ ಮಾಡಬೇಡ, ವಾರ 1 ಗ್ರಾಮ್ ತೊಗೋ, 20 ವರ್ಷ ಕರೆಕ್ಟಾಗಿ 1 kg ಆಗುತ್ತೆ ಅಷ್ಟೇ. ಸೊ ಈಗ ETF ಈಸ್ ಎ ವೆರಿ ಬೆಸ್ಟ್ ವೇ ಟು ಬೈ ಗೋಲ್ಡ್. ಗೋಲ್ಡ್ ಈಸ್ ವೆರಿ ಗುಡ್. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಗೋಲ್ಡ್ ರೇಟ್ ಯಾಕೆ ಏರ್ತಾ ಇದೆ ಮತ್ತು ಅದರ ಹಿಂದಿನ ಒಂದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಮೆಥಡ್ ಕೂಡ ಯಾವುದು ಬೆಸ್ಟ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಚಿನ್ನದ ಕಥೆಯನ್ನು ಕೇಳಿದ್ರಲ್ವಾ? ಸೊ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.